ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಅದರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನೇರವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಸಂದೇಶ ಕೊಟ್ಟಂತಿದೆ, ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ, ನೀವು ಬೇಕಾದ್ ಮಾಡ್ರಿ, ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಆದ್ರೆ ಈ ಕಡೆ ಬಿಜೆಪಿ ಅವರು ಸಿದ್ದರಾಮಯ್ಯ ಅವರನ್ನ ಕೇಳ್ತಾ ಇರೋದು, ನಿಮ್ಮ ಮೊಂಡತನ ಬಿಡಿ, ನಿಮ್ಮ ಬಂಡತನ ಬಿಡಿ, ನೀವು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಭೂ ಕಬಳಿಕೆ ಮಾಡಿದ್ದೀರಿ, ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ, ಕೋರ್ಟ್ ಕೂಡ ಈಗಾಗಲೇ ಆರ್ಡರ್ ಮಾಡಿದೆ, ನೀವು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಬಾರದು, ಪಾರದರ್ಶಕ ತನಿಖೆ ಆಗಬೇಕು, ಅವಾಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ, ರಾಜೀನಾಮೆ ಕೊಡ್ರಿ ಸಿದ್ದರಾಮಯ್ಯ ಅವರೇ ಅಂತ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಅಷ್ಟೇ ಕೂಲಾಗಿ ನಾನೇ ಕೊಡ್ಬೇಕು ರಾಜೀನಾಮೆ ಕೊಡಲ್ಲ, ನಾನು ಅವ್ರಿಗೆ ಮುಜುಗರ ಆಗಲ್ವಾ, ಅವ್ರು ರಾಜೀನಾಮೆಯನ್ನ ಕೊಟ್ಟಿದ್ರ, ನಾನು ರಾಜೀನಾಮೆಯನ್ನ ಕೊಡಲ್ಲ. ಈ ರೀತಿ ರಾಜಕೀಯ ಮೇಲಾಟಗಳು ಈಗ ನಡೀತಾ ಇವೆ. ರಾಜ್ಯ ಈ ರೀತಿಯ ರಾಜಕೀಯ ಮೇಲಾಟಗಳಿಗೆ ಸಾಕ್ಷಿ ಆಗ್ತಾ ಇದೆ. ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಸರ್, ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ. ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಸರ್, ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ. ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಸರ್, ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ. ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಸರ್, ನಾನು ರಾಜೀನಾಮೆ ಕೊಡಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮತ್ತೆ ಮತ್ತೆ ಹೇಳುತ್ತಿರುವ ಮಾತು. ಅವರು ಈ ಮೂಲಕ ಕಾಂಗ್ರೆಸ್ನವ್ರಿಗೂ ಒಂದು ಮೆಸೇಜ್ ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು, ಕಾಂಗ್ರೆಸ್ನವರು ಕೂಡ ಇದರಲ್ಲಿ ಇದ್ದಾರೆ, ಕಾಂಗ್ರೆಸ್ನವರು ಸೇರಿ ಈ ರೀತಿಯ ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಚೇರಿಂದ ಕೆಳಗಿಳಿಸೋದಕ್ಕೆ ಈ ರೀತಿಯ ಹುನ್ನಾರ ಮಾಡಿದ್ರು ಅಂತ. ಸೊ ಆ ರೀತಿಯ ಹಿತಶತ್ರುಗಳು ಅನ್ಬೋದು ಅಥವಾ ಅಕ್ಕಪಕ್ಕದಲ್ಲಿರುವಂತಹ ಶತ್ರುಗಳು ಅನ್ಬೋದು, ಅಂಥವರಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಕೊಟ್ರ ಅನ್ನುವಂಥ ಪ್ರಶ್ನೆ ಈಗ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ, ನಾನು ಅದಕ್ಕೆ ತಾನೇ ನೀವು ಬಂದು ಮೈಕ್ ಹಿಡಿದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ನಮ್ಮ 5 ಗ್ಯಾರಂಟಿಗಳ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮತ್ತೆ ಅದನ್ನು ನಾನು ಪುನರುಚ್ಚ ಹೇಳ್ತೀನಿ, ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಮೋದಿಯವರು ಏನು ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಈಗ ಅವ್ರ ಮತ್ತೆ ಅವ್ರ ಮಂತ್ರಿಗಳೆಲ್ಲ ಮೇಲೆಲ್ಲ ಕೇಸ್ಗಳು, ರಿಜಿಸ್ಟ್ರೇಷನ್ ಎಲ್ಲ ಎನ್ಕ್ವೈರಿ ನಡೀತಾ ಇದೆಯಲ್ಲ, ಯಾಕೆ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ? ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮಾತಾಡೋಣ. ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದನ್ನ ತಾವು ಗಮನಿಸಿದ್ರಿ. ಸಿಎಂ ರಾಜೀನಾಮೆಯ ಪ್ರಸ್ತಾವನೆ ಇಲ್ಲ, ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ, ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಇಡೀ ಪಕ್ಷವೇ ಸಿದ್ದರಾಮಯ್ಯ ಅವರ ಜೊತೆಗಿದೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಪರಿಸ್ಥಿತಿಯೂ ಇಲ್ಲ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಕೆಪಿಸಿಸಿಯ ಅಧ್ಯಕ್ಷನಾಗಿ ಈ ಮಾತನ್ನ ಹೇಳ್ತಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಇಡೀ ಪಕ್ಷವೇ ಸಿದ್ದರಾಮಯ್ಯ ಅವ್ರ ಜೊತೆಗಿದೆ, ಅವ್ರು ಯಾಕ್ರಿ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಸಿಎಂ ರಾಜೀನಾಮೆಯ ಪ್ರಶ್ನೆನೇ ಬರೋದಿಲ್ಲ, ಅವರು ರಾಜೀನಾಮೆಯನ್ನ ಕೊಡೋದಿಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿಲ್ಲ,
ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಪ್ರಕರಣದಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಹೀಗಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ಮಾಜಿ ಸ್ಪೀಕರ್ ಸರ್ ಹೇಳಿದ್ದಾರೆ. ನೋಡಿ, ಕೋಳಿವಾಡ್ ಅವರು ಹಿರಿಯರಿರ್ಬೋದು, ಕೋಳಿವಾಡ್ ಅವರು ಹಿರಿಯರಿರ್ಬೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಇದ್ದಾರೆ, ಮುಂದೂ ಕೂಡ ಅವರು ಮುಂದುವರಿತಾರೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಸಿದ್ದರಾಮಯ್ಯನವರು ಯಾವುದೂ ತಪ್ಪು ಮಾಡಿಲ್ಲ. ಒಂದನೇದಾಗಿ ಇವತ್ತು ಸಹ ಈಗ ಏನು ಇನ್ವೆಸ್ಟಿಗೇಷನ್ ಹೇಳಿದ್ದಾರೆ 17 year ಅಲ್ಲಿ ಪ್ರಾಥಮಿಕ ತನಿಖೆಗೆ, ಇವತ್ತು ಅವ್ರು ಯಾವ್ದಾದ್ರು ಫೈಲ್ ನೋಟಿಂಗ್ ಮಾಡಿದಾರಾ, ಅವ್ರು ಯಾವ್ದಾದ್ರು ಲೆಟರ್ ಬರ್ದಿದಾರಾ, ಏನೂ ಇಲ್ಲಲ್ಲ. ಏನ್ ಬರ್ತದೆ ಇನ್ವೆಸ್ಟಿಗೇಷನ್ ಅಲ್ಲಿ? ನಮಗೆ ಜಯ ಸಿಗುತ್ತೆ. ಪ್ರಾಥಮಿಕ ತನಿಖೆಗೆ ಮಾಡಿದಂತದ್ದು 218 BNSS ನಲ್ಲಿ ಪರವಾನಗಿ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಕೋಳಿವಾಡ್ ಅವರು ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ. ಇದು ಹೈಕಮಾಂಡ್ ಗಮನಿಸ್ತದೆ. ಮತ್ತು ಒಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಂಟೈರ್ CWC, ಎಂಟೈರ್ ಮಿನಿಸ್ಟರ್ಸ್, ಡೆಪ್ಟಿ ಚೀಫ್ ಮಿನಿಸ್ಟರು, MLAs, ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಬೆನ್ನಿಗಿದ್ದೀವಿ. ಇದರಲ್ಲಿ ಯಾವುದೂ ಅವ್ರು ತಪ್ಪಿಲ್ಲ. ಇದು ಪ್ರಾಥಮಿಕ ತನಿಖೆಗೆ ಆದೇಶ ಆಗಿದ್ದು ರಾಜೀನಾಮೆ ಕೊಡ್ತಾರೆ. ಅದು ನಾವು ಪಕ್ಷ ವಿಚಾರ ಮಾಡ್ತೇವೆ. ಜಮೀರ್ ಅವರು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ದಾರೆ ಸರ್ ಕೋರ್ಟ್ ಆದೇಶವನ್ನ. ನಾನು ನೋಡಿ ಕೇಳಿಲ್ಲ ಅದನ್ನ. ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ. ನೋಡಿ, ಈಗಷ್ಟೇ MB ಪಾಟೀಲ್ ಅವರು ಮಾತಾಡ್ತಾ ಇದ್ರು, ಸಚಿವರು ಕೋಳಿವಾಡ್ ಅವರ ಮಾತಿನ ಬಗ್ಗೆ ಪಕ್ಷದಿಂದ ಕ್ರಮ ಕೈಗೊಳ್ಳಲಾಗುತ್ತಾ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಅವರು ಪಕ್ಷದ ಹಿರಿಯರು ನಿಜ, ಆದರೆ ಅವರು ಮಾತಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಷದ ಚೌಕಟ್ಟಿನಲ್ಲಿ ನಾವು ಮಾತಾಡ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಇನ್ನು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರೋದಿಲ್ಲ, ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅನ್ನುವಂಥ ಮಾತನ್ನ ಸಚಿವ MB ಪಾಟೀಲ್ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ ಇನ್ನುಳಿದ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆಯೂ ಕೂಡ MB ಪಾಟೀಲ್ ಮಾತಾಡಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿ ಒಂದು ರೀತಿ ಅಟೆನ್ಷನ್ ಕ್ರಿಯೇಟ್ ಮಾಡಿದ್ರು ಇವತ್ತು ರಾಜ್ಯದಲ್ಲಿ. ಈಗ ವಿಪಕ್ಷದ ಈ ಪ್ರೊಟೆಸ್ಟ್ ಅನ್ನ ಆಡಳಿತ ಪಕ್ಷದವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಒಳಗೊಳಗೆ ಆತಂಕ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಆಯಾಮ ಒಂದು ಕಡೆ ಆದ್ರೆ, ಬಹಳ ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಕೊಡಲ್ಲ ಅಂತ. ಬಿಜೆಪಿ ಅವ್ರ ಮುಂದಿನ ನಡೆ ಏನು? ಶ್ರೀಪಾದ್, ಇವತ್ತು ವಿಧಾನಸೌಧ ಆವರಣದಲ್ಲಿ ಬಿಜೆಪಿ ಅಂದ್ರೆ ವಿರೋಧ ಪಕ್ಷದ ಎಲ್ಲಾ ಶಾಸಕರು ಕೂಡ ಒಗ್ಗೂಡಿ ಇವತ್ತು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಡ ತರುವ ನಿಟ್ಟಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅದಾದ ನಂತರ ವಿಧಾನಸೌಧದ ಏನು ಬೀಗ ಜಡಿಯುವಂತಹ ಪ್ರಯತ್ನವನ್ನು